ನಮಸ್ತೆ ಸ್ನೇಹಿತರೆ, ಸ್ಟೋರಿ ಹಂಟರ್ ಚಾನಲ್ಗೆ ಸ್ವಾಗತ. ನಾವು ಇನ್ನು ಮುಂದೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿಯುತ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯವು 1336ರಲ್ಲಿ ಆರಂಭವಾಗಿ 1680ರಲ್ಲಿ ಅಂತ್ಯಗೊಂಡಿತು. ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸೇರಿ ಸ್ಥಾಪಿಸಿದರು. ಶೃಂಗೇರಿ ಮಠದ ಸಂತರು ವಿದ್ಯಾರಣ್ಯ ಸ್ವಾಮಿಗಳು ಇವರಿಗೆ ಮಾರ್ಗದರ್ಶನ ನೀಡಿದರು. ಹೀಗೆ ಸ್ಥಾಪನೆಯಾದ ವಿಜಯನಗರ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಡದಲ್ಲಿನ ಹಂಪಿ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿತು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಮುಖ್ಯ ಉದ್ದೇಶವೇನೆಂದರೆ ದಕ್ಷಿಣ ಭಾರತವನ್ನು ಮುಸ್ಲಿಂ ಆಕ್ರಮಣಕಾರರಿಂದ ರಕ್ಷಿಸುವುದು, ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಯನ್ನು ಉಳಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಪ್ರಮುಖ 4 ವಂಶಗಳೆಂದರೆ ಹರಿಹರ ಹಾಗೂ ಬುಕ್ಕರಾಯರು ಸ್ಥಾಪಿಸಿದ ಸಂಗಮ ವಂಶ. ಇದು 1336ರಿಂದ 1485ರವರೆಗೂ ತನ್ನ ಆಳ್ವಿಕೆಯನ್ನು ನಡೆಸಿತು. 1424ರಿಂದ 1446ರ ದೇವರಾಯರ ಕಾಲದಲ್ಲಿ ಸಾಮ್ರಾಜ್ಯವು ಬಲಶಾಲಿಯಾಗಿ ವಿಸ್ತರಣೆಯನ್ನು ಕಂಡಿತು. ಕಲೆ, ಸಾಹಿತ್ಯ, ಕೃಷಿ ಮತ್ತು ನೀರಾವರಿಯ ಅಭಿವೃದ್ಧಿಗಳನ್ನು ಕಂಡಿತು. ವಿಜಯನಗರ ಸಾಮ್ರಾಜ್ಯದ ಅತಿ ಕಡಿಮೆ ಅವಧಿಯ ವಂಶ ಸುಳುವ ವಂಶ. 1485ರಿಂದ 1505ರವರೆಗೆ ಇದರ ಆಳ್ವಿಕೆ ನಡೆದಿತ್ತು. ವಿಜಯನಗರ ಸಾಮ್ರಾಜ್ಯವನ್ನು ಉತ್ತುಂಗಕ್ಕೇರಿಸಿದ ವಂಶ ತುಳುವ ವಂಶ. ಇದು 1505ರಿಂದ 1570ರವರೆಗೆ ತನ್ನ ಆಳ್ವಿಕೆಯನ್ನು ನಡೆಸಿತು. ಈ ವಂಶದಲ್ಲಿ ಅತ್ಯಂತ ಶ್ರೇಷ್ಠ ರಾಜ ಶ್ರೀಕೃಷ್ಣ ದೇವರಾಯರು ಆಳ್ವಿಕೆಯನ್ನು ನಡೆಸಿದರು. 1509ರಿಂದ 1529ರವರೆಗೆ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆ ನಡೆದಿತ್ತು. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ವರ್ಣಯುಗ ಎಂದು ಕರೆಯಲಾಗುತ್ತಿತ್ತು. ಕಲೆ, ಸಾಹಿತ್ಯ, ಆರ್ಥಿಕತೆ, ವಾಣಿಜ್ಯ, ಕೃಷಿ ಎಲ್ಲವೂ ಶ್ರೇಷ್ಠ ಮಟ್ಟಕ್ಕೆ ತಲುಪಿತ್ತು. ವಿಜಯನಗರ ಸಾಮ್ರಾಜ್ಯದ ಕೊನೆಯ ವಂಶ ಅರವಿ ವಂಶ ಅಥವಾ ಅರವಿ ಅಳಿಯ ವಂಶ. 1570ರಿಂದ 1680ರವರೆಗೂ ಇದರ ಆಳ್ವಿಕೆ ನಡೆದಿತ್ತು. ಅರವಿ ವಂಶದ ಪ್ರಮುಖ ರಾಜರು ಅಳಿಯ ರಾಮರಾಯ. ಅರವಿ ವಂಶದ ಕಾಲದ ಹೊತ್ತಿಗೆ ವಿಜಯನಗರ ಸಾಮ್ರಾಜ್ಯವು ತುಂಬಾ ದುರ್ಬಲವಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹಿಂದೂ ಧರ್ಮ, ಭಕ್ತಿ, ವೇದಾಂತ, ಕವಿತೆಗಳು ಹಾಗೂ ಕಲೆಗಾರರಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು. ವಾಣಿಜ್ಯದಲ್ಲಿ ಅರಬರು, ಪರ್ಷಿಯನ್ನರು ಹಾಗೂ ಯುರೋಪಿಯನ್ನರ ಜೊತೆ ಕೂಡ ವ್ಯವಹರಿಸುತ್ತಿದ್ದರು. ಕೃಷಿ, ಹತ್ತಿ ಹಾಗೂ ಬಟ್ಟೆ ತಯಾರಿಕೆಯ ಮಾರುಕಟ್ಟೆಗಳು ಮುಖ್ಯವಾಗಿದ್ದವು. ಹಂಪಿಯ ವಿರೂಪಾಕ್ಷ ದೇವಾಲಯ, ವಿಠ್ಠಲ ದೇವಾಲಯಗಳು ವಿಜಯನಗರ ಸಾಮ್ರಾಜ್ಯದ ಕಾಲದ ಕಲಾಮಹಿಮೆಗೆ ಇಂದಿಗೂ ಸಾಕ್ಷಿಯಾಗಿದೆ. 1565ರ ತಾಳಿಕೋಟೆ ಯುದ್ಧ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು. ತಾಳಿಕೋಟೆಯ ಯುದ್ಧದ ನಂತರ ಸಾಮ್ರಾಜ್ಯ ಕ್ರಮೇಣ ಕುಸಿಯಿತು. ರಾಜಧಾನಿಯನ್ನು ಹಂಪಿಯಿಂದ ಪೆನ್ನುಕೊಂಡ ನಂತರ ಚೆನ್ನೈಕೋಟೆ, ನಂತರ ಮೇಲೂರಿಗೆ ಬದಲಾಯಿಸಬೇಕಾಗಿ ಬಂದಿತು. ಅಂತಿಮವಾಗಿ 1646ರಿಂದ 1680ರ ನಡುವೆ ಸಾಮ್ರಾಜ್ಯವು ಸಂಪೂರ್ಣವಾಗಿ ಹಳಿದು ಹೋಯಿತು. ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸಾಮ್ರಾಜ್ಯವಾಗಿತ್ತು. ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ವಾಣಿಜ್ಯ, ಕೃಷಿ ಎಲ್ಲದರಲ್ಲಿಯೂ ಅದ್ಭುತ ಕೊಡುಗೆಯನ್ನು ನೀಡಿತ್ತು. ಇಂದಿಗೂ ಹಂಪಿಯ ಅವಶೇಷಗಳು ಯುನೆಸ್ಕೋ ವಿಶ್ವ ಹೆರಿಟೇಜ್ನಲ್ಲಿ ಸ್ಥಳ ಪಡೆದಿದೆ. 13ನೇ ಶತಮಾನದ ಅಂತ್ಯ ಮತ್ತು 14ನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಭಾರತದ ಸ್ಥಿತಿ ಅಶಾಂತಿಯಿಂದ ಕೂಡಿತ್ತು. ಚೋಳರು, ಹೊಯ್ಸಳರು, ಕಾಕತೀಯರು, ಪಾಂಡ್ಯರು ಮುಂತಾದ ಹಳೆಯ ಸಾಮ್ರಾಜ್ಯಗಳು ಕುಸಿಯುವ ಹಂತದಲ್ಲಿದ್ದವು. ಉತ್ತರ ಭಾರತದಿಂದ ದೆಹಲಿ ಸುಲ್ತಾನರ ದಾಳಿ ನಿರಂತರವಾಗಿ ನಡೆಯುತ್ತಿತ್ತು. ಆ ಸಮಯದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತೊಗಲಕ್ ದಕ್ಷಿಣ ಭಾರತದಲ್ಲಿ ದಾಳಿಗಳನ್ನು ನಡೆಸಿ ದಕ್ಷಿಣ ಭಾರತದ ಅನೇಕ ನಗರಗಳನ್ನು ನಾಶ ಮಾಡಿದ್ದರು. ಕೃಷ್ಣ, ತುಂಗಭದ್ರಾ ನದಿ ತೀರದ ಅನೇಕ ದೇವಾಲಯಗಳು, ಗ್ರಾಮಗಳು ಸುಲ್ತಾನರ ದಾಳಿಯಿಂದ ಹಾನಿಗೊಳಗಾದವು. ಜನರಲ್ಲಿ ಭೀತಿ, ಅಶಾಂತಿ, ಧಾರ್ಮಿಕ ತೊಂದರೆಗಳು ಉಂಟಾದವು. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹೊಸ ಶಕ್ತಿ ಬರಬೇಕೆಂಬ ಅಗತ್ಯ ಸ್ಪಷ್ಟವಾಗಿ ತೋರುತ್ತಿತ್ತು. ಹರಿಹರ ಮತ್ತು ಬುಕ್ಕರಾಯರು ಅವರು ಮೂಲತಃ ಹೊಯ್ಸಳ ಸಾಮ್ರಾಜ್ಯದ ಸೇನಾಧಿಕಾರಿಗಳಾಗಿದ್ದರು. ನಂತರ ಅವರು ಕಾಕತೀಯರ ಸಾಮ್ರಾಜ್ಯದಲ್ಲೂ ಸೇವೆ ಸಲ್ಲಿಸಿದರು. ಕಾಕತೀಯರ ಶಕ್ತಿ ಕ್ಷೀಣಿಸಿದಂತೆ ದೆಹಲಿ ಸುಲ್ತಾನರ ಕೈಗೆ ಸಿಕ್ಕಿ ಕೆಲಕಾಲ ದೆಹಲಿಯಲ್ಲಿ ಬಂಧಿತರಾಗಿದ್ದರು. ಕಾಕತೀಯರನ್ನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಲಾಯಿತು ಎಂಬ ಮಾತುಗಳು ಕೇಳಿಬಂದವು. ಆದರೆ ದಕ್ಷಿಣಕ್ಕೆ ಹಿಂದಿರುಗಿದ ನಂತರ ಶೃಂಗೇರಿ ಮಠದ ಜ್ಞಾನಿ ವಿದ್ಯಾರಣ್ಯ ಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಹಿಂದೂ ಧರ್ಮಕ್ಕೆ ಮರಳಿದ್ದರು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ವಿದ್ಯಾರಣ್ಯ ಸ್ವಾಮಿಗಳ ಪಾತ್ರ ಅತ್ಯಂತ ಮಹತ್ವವಾದುದು. ವಿದ್ಯಾರಣ್ಯ ಸ್ವಾಮಿಗಳು ಶೃಂಗೇರಿ ಮಠದ ಪೀಠಾಧಿಪತಿಗಳಾಗಿದ್ದರು. ತತ್ವಶಾಸ್ತ್ರ, ಆರ್ಥಿಕ ತಜ್ಞ ಹಾಗೂ ರಾಜಕೀಯ ಸಲಹೆಗಳನ್ನು ನೀಡುತ್ತಿದ್ದರು. ಅವರು ಹರಿಹರ, ಬುಕ್ಕರಾಯರಿಗೆ ದಕ್ಷಿಣ ಭಾರತವನ್ನು ರಕ್ಷಿಸುವ ಧಾರ್ಮಿಕ ಕರ್ತವ್ಯವನ್ನು ತಿಳಿಸಿದರು. ಶಕ್ತಿಶಾಲಿ ಸಾಮ್ರಾಜ್ಯವನ್ನು ನಿರ್ಮಿಸಲು ಮಾರ್ಗದರ್ಶನ ನೀಡಿದರು. ಜನರ ಮನಸ್ಸಿನಲ್ಲಿ ಧೈರ್ಯ ಮತ್ತು ಧರ್ಮಾಭಿಮಾನವನ್ನು ಪುನಃ ಜಾಗೃತಿಗೊಳಿಸಿದರು.
ವಿದ್ಯಾರಣ್ಯ ಸ್ವಾಮಿಗಳ ಆರ್ಥಿಕ ರಾಜಕೀಯ ಸಲಹೆಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಬಲವಾದ ನೆಲೆಯನ್ನು ನಿರ್ಮಿಸಿಕೊಟ್ಟಿತ್ತು. 1333ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ತುಂಗಭದ್ರಾ ನದಿಯ ದಡದಲ್ಲಿ ಹಂಪಿ ನಗರವನ್ನು ರಾಜಧಾನಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಹಂಪಿ ನಗರವು ನೈಸರ್ಗಿಕವಾಗಿ ಕೋಟೆಯಂತೆ ಇದ್ದು ಬೆಟ್ಟಗಳಿಂದ ಆವೃತವಾಗಿದ್ದವು. ನೈಸರ್ಗಿಕ ಕೋಟೆಯಂತಹ ರಚನೆ ರಾಜಧಾನಿಯ ರಕ್ಷಣೆಗೆ ತುಂಬಾ ಅನುಕೂಲವಾಗಿತ್ತು. ಆ ರಾಜಧಾನಿಗೆ ವಿಜಯನಗರ ಎಂದು ಹೆಸರು ನೀಡಲಾಗಿತ್ತು. ಈ ಹೆಸರು ಹೊಸ ಸಾಮ್ರಾಜ್ಯದ ಧ್ಯೇಯವನ್ನು ಪ್ರತಿಬಿಂಬಿಸುತ್ತಿತ್ತು. ಶತ್ರುಗಳ ಮೇಲೆ ವಿಜಯ ಸಾಧಿಸುವುದು ಮತ್ತು ಧರ್ಮ ಸಂಸ್ಕೃತಿಯನ್ನು ಉಳಿಸುವುದು ಇದರ ಮುಖ್ಯ ಉದ್ದೇಶಗಳಾಗಿದ್ದವು. ಹರಿಹರ ಮತ್ತು ಬುಕ್ಕರಾಯರು ಸಾಮ್ರಾಜ್ಯವನ್ನು ಕೇವಲ ರಾಜಕೀಯ ಶಕ್ತಿಯನ್ನಾಗಿ ಮಾತ್ರವಲ್ಲ, ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರವನ್ನಾಗಿಯೂ ನಿರ್ಮಿಸಿದ್ದರು. ಮುಸ್ಲಿಂ ಸುಲ್ತಾನರ ಆಕ್ರಮಣಗಳಿಂದ ದಕ್ಷಿಣ ಭಾರತವನ್ನು ರಕ್ಷಿಸುವುದು, ಹಿಂದೂ ಧರ್ಮ ಸಂಸ್ಕೃತಿ ಪರಂಪರೆಯನ್ನು ರಕ್ಷಿಸುವುದು, ದಕ್ಷಿಣ ಭಾರತದಲ್ಲಿ ರಾಜಕೀಯ ಏಕತೆಯನ್ನು ನಿರ್ಮಿಸುವುದು, ವ್ಯಾಪಾರ, ಕೃಷಿ ಮತ್ತು ಆರ್ಥಿಕತೆಗೆ ಉತ್ತೇಜನ ನೀಡುವುದು, ಕಲೆ, ವಾಸ್ತುಶಿಲ್ಪ ಮತ್ತು ಸಾಹಿತ್ಯಕ್ಕೂ ಕೂಡ ಹರಿಹರ ಮತ್ತು ಬುಕ್ಕರಾಯರು ಮಹತ್ವವನ್ನು ನೀಡಿದ್ದರು. ಹರಿಹರ ಮತ್ತು ಬುಕ್ಕರಾಯರು ಸಾಮ್ರಾಜ್ಯವನ್ನು ಸ್ಥಾಪಿಸುವಾಗ ತುಂಬಾ ಸವಾಲುಗಳನ್ನು ಎದುರಿಸಬೇಕಾಗಿ ಬಂತು. ಬಹುಮನಿ ಸುಲ್ತಾನರು ಉತ್ತರದಿಂದ ನಿರಂತರ ದಾಳಿಗಳನ್ನು ಮಾಡುತ್ತಿದ್ದರು. ಪಾಂಡ್ಯರು ಮತ್ತು ಹೊಯ್ಸಳರ ಅವಶೇಷದ ಸಾಮ್ರಾಜ್ಯಗಳು ಸ್ಪರ್ಧೆಗಿಳಿದಿದ್ದವು. ಸಾಮ್ರಾಜ್ಯವನ್ನು ಸ್ಥಿರಗೊಳಿಸಲು ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಬೇಕಿತ್ತು. ಈ ಎಲ್ಲಾ ಸವಾಲುಗಳನ್ನು ವಿದ್ಯಾರಣ್ಯ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಎಲ್ಲಾ ರೀತಿಯ ಸವಾಲುಗಳನ್ನು ಎದುರಿಸಿ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡಿದ್ದರು. ಹರಿಹರರು ಸಮರ್ಥ ಸೇನೆಯನ್ನು ನಿರ್ಮಿಸಿ ಪ್ರಮುಖ ಕೋಟೆಗಳನ್ನು ವಶಪಡಿಸಿಕೊಂಡರು. ಹಂಪಿಯಲ್ಲಿ ಬಲವಾದ ಕೋಟೆಯನ್ನು ನಿರ್ಮಿಸಿದರು. 1336ರಿಂದ 1356ರವರೆಗೂ ಹರಿಹರರ ಆಡಳಿತವು ನಡೆದಿತ್ತು. ಹರಿಹರರು ವಿಜಯನಗರ ಸಾಮ್ರಾಜ್ಯದ ಮೊದಲ ದೊರೆ ಎನಿಸಿಕೊಂಡರು. ತುಂಗಭದ್ರಾ ನದಿಯ ದಡದಲ್ಲಿ ಹಂಪಿಯನ್ನು ಬಲವಾದ ರಾಜಧಾನಿಯನ್ನಾಗಿ ಅಭಿವೃದ್ಧಿಪಡಿಸಿದರು. ಪ್ರಾದೇಶಿಕ ಸಾಮಂತರ ರಾಜ್ಯವನ್ನೂ ವಶಪಡಿಸಿಕೊಂಡರು. ಆರ್ಥಿಕತೆಗೆ ಉತ್ತೇಜನವನ್ನು ನೀಡಿದರು. ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಒದಗಿಸಿತು. ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಬುಕ್ಕರಾಯರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.